ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋಗೆ ತುಂಬಾನೇ ಜನಪ್ರಿಯತೆಯನ್ನ ಪಡೆದಿತ್ತು. ಈ ಶೋನಲ್ಲಿ ಸ್ಪರ್ಧಿಸಿದ ಡಾಕ್ ಸತೀಶ್ ಅವರು ಗಿಲ್ಲಿ ನಟ ಅವರ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಿದ್ರು. ಇದರ ಸಲುವಾಗಿ ಗಿಲ್ಲಿ ನಟ ಅವರ ಅಭಿಮಾನಿಗಳು ಸತೀಶ್ ಅವರ ಮೇಲೆ ಸಾಕಷ್ಟು ಕಂಪ್ಲೇಂಟ್ಗಳನ್ನ ಮಾಡ್ತಿದ್ರು. ಇದರ ಸಲುವಾಗಿ ಗಿಲ್ಲಿಯ ಅಭಿಮಾನಿಗಳು ಸತೀಶ್ ಅವರಿಗೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ರು. ಇನ್ನೂ ಕೆಲವು ಅಭಿಮಾನಿಗಳು ಅವರಿಗೆ ಕೊಲೆ ಬೆದರಿಕೆ ಹಾಕುವ ಮಟ್ಟಕ್ಕೆ ಹೋಗಿದ್ರು. ಅಂತವರ ವಿರುದ್ಧ ಸತೀಶ್ ಅವರು ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ. ಹಲವಾರು ವಿರುದ್ಧ ದೂರು ನೀಡಿದ್ದಾರೆ. ಆ ಪೈಕಿ ಒಂದಿಷ್ಟು ಜನರನ್ನ ಬಂಧಿಸಲಾಗಿದೆ. ಈ ಕುರಿತು ಸ್ವತಃ ಸತೀಶ್ ಅವರೇ ಮಾಹಿತಿಯನ್ನ ನೀಡಿದ್ದಾರೆ. ಹೌದು, ಎಷ್ಟೋ ಟ್ರೋಲ್ ಮಾಡಿದ್ರು ನನಗೆ ಏನು ಅನಿಸ್ತಾ ಇರಲಿಲ್ಲ. ಆದರೆ ತೀರಾ ಪರ್ಸನಲ್ ಆಗಿ ಕೊಲೆ ಬೆದರಿಕೆ ಹಾಕಿದವರ ಮೇಲೆ ಕೇಸ್ ಹಾಕಿದ್ದೇನೆ. 80 ಜನರ ಮೇಲೆ ಕೇಸ್ ಹಾಕಿದ್ದೇನೆ. ಅದರಲ್ಲಿ 8 ಜನರು ಅರೆಸ್ಟ್ ಆಗಿದ್ದಾರೆ. ಯಲಹಂಕ ಗುರು ಎಂಬುವವರು A1 ಅವರ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಅವರು ಸ್ಟೇಷನ್ ಬೇಲ್ ಪಡೆದುಕೊಂಡಿದ್ದಾರೆ ಎಂದಿದ್ದಾರೆ ಸತೀಶ್. ಅವ್ರನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗ್ತೇನೆ. ಅಲ್ಲದೆ ಅವರ ಮೇಲೆ 1 ಕೋಟಿ ರೂಪಾಯಿಗೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೇನೆ. ಇನ್ನ ವೈಟ್ ಫೀಲ್ಡ್ ಕಡೆಯ ಯುವ ಸಾಮ್ರಾಟ್ ಎಂಬುವರು ಕೂಡ ಅರೆಸ್ಟ್ ಆಗಿದ್ದಾರೆ. ಮಂಡ್ಯದಲ್ಲಿ ಇರುವ ಇನ್ನಿಬ್ಬರು ಕೂಡ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ. ಅವರ ಮೇಲೆಯೂ ಕೂಡ ಪ್ರತ್ಯೇಕ ಕೇಸನ್ನ ಹಾಕಿದ್ದೇನೆ ಎಂದು ಸತೀಶ್ ಅವರು ಮಾಧ್ಯಮದಲ್ಲಿ ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ ಕುರಿತು ನನ್ನ ಅನಿಸಿಕೆ ಹೇಳಿದ್ದೆ. ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿಗೆ ವೋಟ್ ಹಾಕಿ ಸರಿಯಾಗಿ ಆಡುವವರನ್ನ ವಿನ್ ಮಾಡಿ ಅಂತ ನಾನು ಹೇಳಿದ್ದೆ. ಅದಕ್ಕಾಗಿ ಗಿಲ್ಲಿ ಫ್ಯಾನ್ಸ್ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ. ಚಾಮರಾಜಪೇಟೆ ಠಾಣೆಯಲ್ಲಿ ದೂರು ಕೊಟ್ಟಿದ್ದೆ. ಅದಕ್ಕಾಗಿ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೂ ಯಾರಾದರೂ ಮಾತನಾಡಿದ್ರೆ ಅವರ ಮೇಲೆ ಕೇಸ್ ಹಾಕ್ತೇನೆ ಎಂದಿದ್ದಾರೆ ಸತೀಶ್ ಅವರು. ಎಲ್ರಿಗೂ ನಾನು ಸರ್ ಅಂತ ಗೌರವ ಕೊಟ್ಟು ಮಾತನಾಡ್ತೇನೆ. ಅರೆಸ್ಟ್ ಆಗಿರುವ ವ್ಯಕ್ತಿಗೂ ಕೂಡ ನಾನು ಹಾಗೆಯೇ ಮಾತಾಡ್ತೀನಿ. ಸೋಷಿಯಲ್ ಮೀಡಿಯಾದ ಹೆಸರನ್ನ ಹಾಳು ಮಾಡಬೇಡಿ. ಯಾರಿಗೋಸ್ಕರ ನಿಮ್ಮ ಲೈಫ್ ನ ಸ್ಪಾಯ್ಲ್ ಮಾಡ್ಕೊಳ್ಬೇಡಿ. ಇದು ಕೇವಲ ಆಟ ಅಷ್ಟೇ. ನಮ್ಮ ಅನಿಸಿಕೆಯನ್ನ ನಾವು ಶೇರ್ ಮಾಡ್ಕೊಳ್ತೀವಿ. ಹಾಗಂತ ಕೊಲೆ ಬೆದರಿಕೆ ಹಾಕುವುದು ತಪ್ಪು. ಇನ್ನ ಇಷ್ಟೊಂದೆಲ್ಲ ಆದ್ರೂ ಕೂಡ ಗಿಲ್ಲಿ ಅವರು ಯಾಕೆ ಮಾತನಾಡ್ತಾ ಇಲ್ಲ, ತಮ್ಮ ಅಭಿಮಾನಿಗಳಿಗೆ ಯಾಕೆ ಬುದ್ಧಿ ಹೇಳ್ತಾ ಇಲ್ಲ ಅಂತ ಗೊತ್ತಿಲ್ಲ. ಹೀಗೆ ಇದ್ರೆ ಎಲ್ಲರ ಮೇಲೂ ಕಂಪ್ಲೇಂಟ್ ಮಾಡ್ತೀನಿ, ಎಲ್ಲರನ್ನೂ ಕೇಸ್ ಹಾಕಿ ಜೈಲ್ ಒಳಗೆ ದಪ್ತೀನಿ ಎಂದೆಲ್ಲ ಡಾಕ್ ಸತೀಶ್ ಅವರು ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಿದ್ದಾರೆ. ಹೌದು, ಇದೀಗ ಗಿಲ್ಲಿ ನಟ ಅವರ ಅಭಿಮಾನಿಗಳ ಮೇಲೆ ಡಾಕ್ ಸತೀಶ್ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದು 8 ಜನರನ್ನ ಇದೀಗ ಬಂಧಿಸಲಾಗಿದೆ. ಇನ್ನು 80 ಜನರ ಮೇಲೆ ಕೇಸನ್ನ ದಾಖಲೆಯಾಗಿದೆ. ಇದರ ಬಗ್ಗೆ ಗಿಲ್ಲಿ ನಟ ಅವರು ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನ ನೀಡ್ತಾರೆ, ತಮ್ಮ ಅಭಿಮಾನಿಗಳಿಗೆ ಯಾವ ರೀತಿಯಾದ ಸಂದೇಶವನ್ನ ನೀಡ್ತಾರೆ, ಇದು ಹೀಗೆ ಮುಂದೆ ಉರಿಯುತ್ತೋ ಏನೋ ಎಂದು ಕಾದು ನೋಡಬೇಕಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಆಡ್ತಿರ್ಬೇಕಾದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಡಾಕ್ ಸತೀಶ್ ಅವರು ಗಿಲ್ಲಿ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತನಾಡ್ತಾ ಇದ್ರು. ಎಷ್ಟೋ ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ಇದ್ರು. ಗಿಲ್ಲಿ ಒಬ್ಬ ಸ್ಲಮ್ಮು, ಅವನಿಗೆ ಸಪೋರ್ಟ್ ಮಾಡೋ ಜನರೆಲ್ಲ ಸ್ಲಮ್ಮು ಎಂದೆಲ್ಲ ಹೇಳ್ತಾ ಇದ್ರು. ಇದರ ವಿರುದ್ಧವಾಗಿಯೇ ಇದನ್ನ ನೋಡಿದ ಗಿಲ್ಲಿ ಅಭಿಮಾನಿಗಳು ಸಾಕಷ್ಟು ಕೆಂಡ ಕಾರ್ತಾ ಇದ್ರು. ಇದಕ್ಕೆ ಕೊಲೆ ಬೆದರಿಕೆಯೂ ಕೂಡ ಹಾಕಿದ್ರು. ಇದೀಗ ಅಂತವರ ಮೇಲೆ ಡಾಕ್ ಸತೀಶ್ ಅವರು ಕೇಸನ್ನ ದಾಖಲೆ ಮಾಡಿ 8 ಜನರನ್ನ ಇದೀಗ ಬಂಧಿಸಲಾಗಿದೆ. ಇನ್ನ 80 ಜನರ ಮೇಲೆ ಕೇಸನ್ನ ದಾಖಲೆ ಮಾಡಲಾಗಿದೆ. ಇದಕ್ಕೆ ಗಿಲ್ಲಿ ಅವರು ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನ ನೀಡ್ತಾರೆ, ತಮ್ಮ ಅಭಿಮಾನಿಗಳಿಗೆ ಯಾವ ರೀತಿಯಾದ ಬುದ್ಧಿ ಮಾತನ್ನ ತಿಳಿಸ್ತಾರೆ, ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಸ್ಪರ್ಧಿಗಳ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.